ಕೋಟಿ ಕೋಟಿ ಮೈಲುಗಳಷ್ಟು ದೂರದಲ್ಲಿರೋ ಯಾವುದೋ ಒಂದು ಗ್ರಹ ನಮ್ಮ ಪೆಟ್ರೋಲ್ ರೇಟ್ ಮೇಲೆ, ಆರ್ಥಿಕತೆ ಮೇಲೆ ಅಥವಾ ನಮ್ಮ ದಿನನಿತ್ಯದ ಬದುಕಿನ ಮೇಲೆ ಪ್ರಭಾವ ಬೀರಬಹುದು ಅಂತ ಯೋಚನಿಸಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಅಲ್ವಾ? ಖಂಡಿತ ಆಗತ್ತೆ. ಮೇಲ್ನೋಟಕ್ಕೆ ಇದು ಕೇವಲ ಮೂಢನಂಬಿಕೆ ಅಥವಾ ಅಸಾಧ್ಯ ಅಂತ ಅನಿಸ್ಬೋದು. ಆದ್ರೆ ಆಕಾಶದಲ್ಲಿ ನಡೆಯುವ ಗ್ರಹಗಳ ಬದಲಾವಣೆಗಳು ಲೈಕ್ ಜಾಗತಿಕ ರಾಜಕೀಯ, ಆಂತರಿಕ ಪ್ರತಿಭಟನೆಗಳು ಮತ್ತೆ ನಮ್ಮ ವೈಯಕ್ತಿಕ ಬದುಕಿನ ವಾಸ್ತವವನ್ನ ಒಂದು ಕನ್ನಡಿಯಂತೆ ಬಿಂಬಿಸ್ತವೆ ಅನ್ನೋದೇ ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯ ಅಂದ್ರೆ ಈ ಡೀಪ್ ಡೈವ್ನ ಮುಖ್ಯ ಉದ್ದೇಶ. ಹೌದು, ಆಕಾಶದಲ್ಲಿ ನಡೆಯೋ ವಿದ್ಯಮಾನಗಳಿಗೂ ನಮ್ಮ ಭೂಮಿಯ ಮೇಲಿನ ಆಗುಹೋಗುಗಳಿಗೂ ಇರುವ ಆ ನಿಗೂಢವಾದ ನಂಟು ಇದೆಯಲ್ಲ, ಅದು ಬಹಳ ಕುತೂಹಲಕಾರಿಯಾದದ್ದು. ಎಕ್ಸಾಕ್ಟ್ಲಿ. ನಾವಿವತ್ತು 3 ಬೇರೆ ಬೇರೆ ಮೂಲೆಗಳಿಂದ ಮಾಹಿತಿ ಕಲೆ ಹಾಕಿದೀವಿ. ವಿಶೇಷವಾಗಿ 2026ರ ಮಧ್ಯಭಾಗದಲ್ಲಿ ನಡೆಯಲಿರುವ ಪ್ರಮುಖ ಗ್ರಹಗತಿಗಳ ಬದಲಾವಣೆಗಳು ಲೈಕ್ ಶನಿಯ ವಕ್ರಚಲನೆ, ಕನ್ಯಾ ರಾಶಿಯಲ್ಲಿ ಶುಕ್ರನ ನೀಚ ಸ್ಥಿತಿ. ನಿಜ. ಜೊತೆಗೆ ಸದ್ಯದ ಸಿಸ್ಟಮ್ ತಲುಪ್ತಿರುವ ಆ ಬಾಯ್ಲಿಂಗ್ ಪಾಯಿಂಟ್, ಅಂದ್ರೆ ಆ ಕುದಿಯುವ ಬಿಂದು. ನಾವು ಕೇವಲ ಏನಾಗ್ತಿದೆ ಅಂತ ನೋಡೋದಕ್ಕಿಂತ ಅದು ಏಕೆ ಆಗ್ತಿದೆ ಅಂತ ಆಬ್ಜೆಕ್ಟಿವ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಕರೆಕ್ಟ್. ಬನ್ನಿ ಶುರು ಮಾಡೋಣ. ಮೊದಲನೆಯದಾಗಿ ಈ ಜುಲೈ 27ರಿಂದ ಡಿಸೆಂಬರ್ 11, 2026ರವರೆಗೆ ನಡೆಯಲಿರುವ ಶನಿಯ ವಕ್ರೀಚಲನೆ. ಒಂದು ನಿಮಿಷ, ಈ ವಕ್ರೀಚಲನೆ ಅಥವಾ ರೆಟ್ರೋಗ್ರೇಡ್ ಅಂದ್ರೆ ಏನು? ಬಹಳ ಜನ ಅಂದ್ಕೊಳ್ತಾರೆ ಗ್ರಹವು ನಿಜವಾಗಿಯೂ ಯೂ-ಟರ್ನ್ ತಗೊಂಡು ಹಿಂದಕ್ಕೆ ಚಲಿಸುತ್ತೆ ಅಂತ. ಹೌದು, ನನ್ಗೂ ಹಾಗೆ ಅನಿಸ್ತಿತ್ತು, ಹಿಂದಕ್ಕೆ ಹೋಗುತ್ತಾ ಅಂತ. ಇಲ್ಲವೇ ಇಲ್ಲ. ಯಾವುದೇ ಗ್ರಹ ನಿಜವಾಗಿಯೂ ಹಿಂದಕ್ಕೆ ಚಲಿಸೋದಿಲ್ಲ. ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಲು ಆ ಬುಲೆಟ್ ಟ್ರೈನ್ ಉದಾಹರಣೆ ತಗೋಬಹುದು. ಬಾಹ್ಯಾಕಾಶವನ್ನು ಒಂದು ದೊಡ್ಡ ರೈಲ್ವೆ ಟ್ರ್ಯಾಕ್ ಅಂತ ಕಲ್ಪಿಸ್ಕೊಳ್ಳಿ. ಓಕೆ, ರೈಲ್ವೆ ಟ್ರ್ಯಾಕ್. ನಾವು ಭೂಮಿಯನ್ನು ಅತ್ಯಂತ ವೇಗವಾಗಿ ಚಲಿಸುವ ಫಾಸ್ಟ್ ಬುಲೆಟ್ ಟ್ರೈನ್ನಲ್ಲಿ ಕುಳಿತಿದ್ದೇವೆ. ನಮ್ಮ ಪಕ್ಕದ ಟ್ರ್ಯಾಕ್ನಲ್ಲಿ ಶನಿ ಎಂಬ ಮತ್ತೊಂದು ರೈಲು ನಮ್ಗಿಂತ ಸ್ವಲ್ಪ ನಿಧಾನವಾಗಿ ಚಲಿಸ್ತಿದೆ. ಅಂದ್ರೆ ನಮ್ಮ ಟ್ರೈನ್ ಫಾಸ್ಟ್ ಆಗಿದೆ. ಹೌದು, ನಮ್ಮ ಬುಲೆಟ್ ಟ್ರೈನ್ ಆ ಶನಿಯ ರೈಲನ್ನು ಓವರ್ಟೇಕ್ ಮಾಡಿ ಮುಂದೆ ಹೋಗುವಾಗ ನಮ್ಮ ಕಿಟಕಿಯಿಂದ ನೋಡಿದ್ರೆ ಶನಿಯ ರೈಲು ಹಿಂದಕ್ಕೆ ಹೋಗುತ್ತಿರುವಂತೆ ಭಾಸವಾಗುತ್ತದೆ. ಎಕ್ಸಾಕ್ಟ್ಲಿ. ಇದು ಕೇವಲ ಒಂದು ಆಪ್ಟಿಕಲ್ ಇಲ್ಯೂಷನ್ ಅಥವಾ ದೃಷ್ಟಿಭ್ರಮೆ ಅಷ್ಟೇ. ವಾಸ್ತವದಲ್ಲಿ ಶನಿ ತನ್ನ ಪಾಡಿಗೆ ತಾನು ಮುಂದೆನೇ ಹೋಗ್ತಾ ಇರ್ತಾನೆ. ಆದ್ರೆ ಜ್ಯೋತಿಷ್ಯದ ಪ್ರಕಾರ ಈ ಟೈಮಲ್ಲಿ ಭೂಮಿಯ ಮೇಲೆ ಅದರ ಪ್ರಭಾವ ಜಾಸ್ತಿ ಇರುತ್ತೆ ಅಂತಾರೆ. ಯಾಕಂದ್ರೆ ಈ ವಕ್ರೀಚಲನೆಯ ಸಮಯದಲ್ಲಿ ಶನಿಗ್ರಹ ಮತ್ತು ಭೂಮಿ ಸೂರ್ಯನ ಒಂದೇ ಬದಿಗೆ ಬರುತ್ತವೆ. ಅಂದ್ರೆ ಶನಿಗ್ರಹವು ಭೂಮಿಗೆ ಬಹಳ ಹತ್ತಿರವಾಗಿರುತ್ತೆ. ಹತ್ರ ಬಂದಷ್ಟು ಅದರ ಗುರುತ್ವಾಕರ್ಷಣೆ ಅಥವಾ ಪ್ರಭಾವ ಜಾಸ್ತಿ ಆಗುತ್ತೆ. ಹೌದು. ಇಲ್ಲಿ ಇನ್ನೊಂದು ಕುತೂಹಲಕಾರಿ ಪಾಯಿಂಟ್ ಇದೆ. ಈ ಬಾರಿಯ ಶನಿಯ ವಕ್ರೀಚಲನೆ ಮೀನರಾಶಿಯಲ್ಲಿ ನಡೆಯುತ್ತಿದೆ. ಜೊತೆಗೆ ಅಲ್ಲೇ ನೆಪ್ಚೂನ್ ಗ್ರಹ ಕೂಡ ಇದೆ. ಮೀನರಾಶಿ ಎಂದರೆ ನಷ್ಟ, ಖರ್ಚು, ಸಾಗರಗಳು ಮತ್ತು ಆಧ್ಯಾತ್ಮಿಕತೆಯ ಸಂಕೇತ ಅಂತ ನಮ್ಮ ಮೂಲಗಳಲ್ಲಿ ಉಲ್ಲೇಖವಾಗಿದೆ. ಕರೆಕ್ಟ್. ಆಮೇಲೆ ಶನಿ ಎಂದ್ರೆ ವಾಸ್ತವ, ಶಿಸ್ತು, ಕರ್ಮ. ಆದ್ರೆ ನೆಪ್ಚೂನ್ ಎಂದರೆ ಭ್ರಮೆ, ಕನಸು ಮತ್ತು ಇಲ್ಯೂಷನ್. ವಾವ್, ಇದನ್ನೆಲ್ಲ ಕೇಳಿದಾಗ ಅಂದ್ರೆ ನನಗೆ ಹೇಗೆ ಅನಿಸ್ತಾ ಗೊತ್ತಾ, ಇದು ದಟ್ಟವಾದ ಮಂಜಿನಲ್ಲಿ ಅಂದ್ರೆ ನೆಪ್ಚೂನ್ ಅನ್ನೋ ಮಂಜಿನಲ್ಲಿ ವಾಹನ ಚಲಾಯಿಸುವಾಗ ಪಕ್ಕದಲ್ಲೇ ಒಬ್ಬ ಅತ್ಯಂತ ಕಟ್ಟುನಿಟ್ಟಾದ ಸ್ಟ್ರಿಕ್ಟ್ ಡ್ರೈವಿಂಗ್ ಇನ್ಸ್ಟ್ರಕ್ಟರ್ ಆಗಿರೋ ಶನಿ ಕುಳಿತು ರಿಯಾಲಿಟಿ ಅರಿವು ಮೂಡಿಸಿದಂತೆ ಇದೆ. ಆ ಹೋಲಿಕೆ ಬಹಳ ಅದ್ಭುತವಾಗಿದೆ. ಆ ದಟ್ಟವಾದ ಮಂಜು ನೆಪ್ಚೂನ್ ಸೃಷ್ಟಿಸುವ ಭ್ರಮೆ ಆದ್ರೆ ಪಕ್ಕದಲ್ಲಿರುವ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಟರ್ ಶನಿ ಭ್ರಮೆಯ ಪರದೆಯನ್ನು ಹರಿದು ವಾಸ್ತವವನ್ನು ತೋರಿಸ್ತಾನೆ ಅಂತ. ಹೌದು. ಜಾಗತಿಕ ರಾಜಕೀಯದಲ್ಲಿ ಇದನ್ನು ಅನ್ವಯಿಸಿ ನೋಡಿದ್ರೆ, ಉದಾಹರಣೆಗೆ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ. ಅಲ್ಲೇನಾಗ್ತಿದೆ? ಈ ಎರಡೂ ದೇಶಗಳಿಗೂ ನಾವು ಬಹಳ ಬೇಗ ಗೆದ್ದುಬಿಡ್ತೇವೆ ಎಂಬ ಒಂದು ಭ್ರಮೆ, ಒಂದು ಓವರ್ ಕಾನ್ಫಿಡೆನ್ಸ್ ಇತ್ತು. ನೆಪ್ಚೂನ್ ಆ ಭ್ರಮೆಯನ್ನು ಪೋಷಿಸುತ್ತಿತ್ತು. ಅಂದ್ರೆ ಆ ಇಲ್ಯೂಷನ್. ನಿಜ. ಆದರೆ ಈಗ ಶನಿಯು ಆ ಭ್ರಮೆಯನ್ನು ಕಳಚಿ ವಾಸ್ತವವನ್ನು ಒಡ್ಡುತ್ತಿದ್ದಾನೆ. ಇಬ್ಬರೂ ಅನಿವಾರ್ಯವಾಗಿ ಮಾತುಕತೆಯ ಟೇಬಲ್ಗೆ ಬರಲೇಬೇಕಾದ ಪರಿಸ್ಥಿತಿಯನ್ನು ಶನಿ ಸೃಷ್ಟಿಸುತ್ತಾನೆ. ಓಕೆ, ಪ್ರಾಕ್ಟಿಕಲ್ ಆಗಿ ಯೋಚಿಸುವಂತೆ ಮಾಡ್ತಿದ್ದಾನೆ. ಅಮೆರಿಕ ಮತ್ತು ಇರಾನ್ ನಡುವಿನ ಘರ್ಷಣೆಯ ವಿಚಾರದಲ್ಲೂ ಇದೇ ಆಗ್ತಿದೆಯಾ? ಖಂಡಿತ. ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳ ವಾಸ್ತವ ದರ್ಶನ ಆಗ್ತಾ ಇದೆ. ಅಮೆರಿಕದ ನಾಯಕರಾದ ಡೊನಾಲ್ಡ್ ಟ್ರಂಪ್ ಅವರ ಕುಂಡಲಿಯಲ್ಲಿ 8ನೇ ಮನೆಯಲ್ಲಿ ಶನಿ ಇರುವುದರಿಂದ ಇದು ಅವರ ಜೀವಕ್ಕೆ ಅಪಾಯ ಅಥವಾ ದೇಶೀಯ ಮಟ್ಟದಲ್ಲಿ ದೊಡ್ಡ ಸವಾಲುಗಳು ಎದುರಾಗುವ ಮುನ್ಸೂಚನೆ. 8ನೇ ಮನೆ ಅಂದ್ರೆ ಸ್ವಲ್ಪ ರಿಸ್ಕಿ ಅಲ್ವಾ? ಇರಾನ್ ಕಥೆ ಏನು? ಇರಾನ್ ವಿಚಾರದಲ್ಲಿ 9ನೇ ಮನೆಯಲ್ಲಿ ಶನಿ ವಕ್ರಿಯಾಗ್ತಿದ್ದಾನೆ.
ಅಲ್ಲಿ ಆಡಳಿತಗಾರರ ಹತ್ಯೆ ಮತ್ತು ಇಡೀ ಸಿಸ್ಟಮ್ನ ಬದಲಾವಣೆಯಂತಹ ಸ್ಪಷ್ಟ ಮುನ್ಸೂಚನೆಗಳಿವೆ. ಆದ್ರೆ ನನಗೊಂದು ಡೌಟ್ ಇದೆ. ಶನಿ ಮತ್ತು ನೆಪ್ಚೂನ್ ಕೇವಲ ರಾಜಕೀಯದ ಮೇಲೆ ಮಾತ್ರವಲ್ಲ, ಸಾಗರಗಳು ಮತ್ತು ಇಂಧನದ ಮೇಲೂ ಪ್ರಭಾವ ಬೀರುತ್ತೆ ಅಂತ ನಮ್ಮ ಡೇಟಾದಲ್ಲಿದೆ. ಹೌದು. ಅಂದ್ರೆ ಇದರರ್ಥ ಜಾಗತಿಕ ಆರ್ಥಿಕತೆಯು ತೈಲ ಕೊರತೆಯಿಂದಾಗಿ ದಿಢೀರಂತ ಸ್ಥಗಿತಗೊಳ್ಳುವ ಅಪಾಯವಿದೆಯಾ? ಇದು ಪ್ರಕೃತಿ ನಮಗೆ ಕಲಿಸ್ತಿರುವ ಪಾಠವೇ? ಇದು ಬಹಳ ಲಾಜಿಕಲ್ ಪ್ರಶ್ನೆ. ದಿಢೀರಂತ ತೈಲ ಬಾವಿಗಳು ಬತ್ತಿ ಹೋಗೋದಿಲ್ಲ. ಆದರೆ ಮೀನರಾಶಿ ಜಲತತ್ವದ ರಾಶಿ. ನೆಪ್ಚೂನ್ ಲಿಕ್ವಿಡ್ ಅಂದ್ರೆ ತೈಲ ಮತ್ತು ಅನಿಲವನ್ನ ನಿಯಂತ್ರಿಸುತ್ತೆ. ಓಕೆ, ಲಿಕ್ವಿಡ್ಸ್. ಮತ್ತು ಶನಿ ಅಂದ್ರೆ ರೆಸ್ಟ್ರಿಕ್ಷನ್ ಅಥವಾ ಕೊರತೆ. ಇವೆರಡೂ ಸೇರಿದಾಗ ತೈಲ ಉತ್ಪಾದಿಸುವ ರಾಷ್ಟ್ರಗಳ ನಡುವೆ ಜಗಳವಾಗಿ ಸಾಗರ ಮಾರ್ಗಗಳಲ್ಲಿ ಅಡೆತಡೆ ಉಂಟಾಗಿ ಆ ಸಪ್ಲೈ ಚೈನ್ ಅಥವಾ ಪೂರೈಕೆ ಸರಪಳಿಯಲ್ಲಿ ಭಾರಿ ವ್ಯತ್ಯಾಸವಾಗುತ್ತೆ. ಅಂದ್ರೆ ಫಿಸಿಕಲ್ ಕೊರತೆಗಿಂತ ಜಿಯೋಪೊಲಿಟಿಕಲ್ ಸಪ್ಲೈ ಚೈನ್ ಇಶ್ಯೂ ಇದು. ಎಕ್ಸಾಕ್ಟ್ಲಿ. ಕೊರತೆ ಉಂಟಾದಾಗ ಮಾತ್ರ ಸಂಪನ್ಮೂಲಗಳ ಬೆಲೆ ಮನುಷ್ಯನಿಗೆ ಅರ್ಥವಾಗುತ್ತೆ ಅನ್ನೋದೇ ಇಲ್ಲಿನ ಕಾನ್ಸೆಪ್ಟ್. ನಿಜ. ಸರಿ, ಜಾಗತಿಕ ವಾಸ್ತವದ ಅರಿವು ಹೇಗಾಗ್ತಿದೆ ಅಂತ ನೋಡಿದ್ವಿ. ಈಗ ಸ್ವಲ್ಪ ನಮ್ಮ ದೇಶದ ಕಡೆ ಅಂದ್ರೆ ಭಾರತದ ಕಡೆ ಬರೋಣ. ಖಂಡಿತ. ಭಾರತದ ಕುಂಡಲಿಯಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳನ್ನ ನೋಡಿದ್ರೆ ಆ ಮೂಲಗಳ ಪ್ರಕಾರ ಇಡೀ ದೇಶವೇ ಒಂದು ದೊಡ್ಡ ಪ್ರೆಷರ್ ಕುಕ್ಕರ್ ಒಳಗೆ ಸಿಲುಕಿದಂತೆ ಅನಿಸ್ತಿದೆ ಅಂತ ವಿಶ್ಲೇಷಣೆ ಇದೆ. ಇದು ಯಾಕೆ? ಇದಕ್ಕೆ ಪ್ರಮುಖ ಕಾರಣ ಭಾರತದ ಕುಂಡಲಿಯ ವೃಷಭ ಲಗ್ನ. ಲಗ್ನ ಅಂದ್ರೆ ದೇಶದ ಹುಟ್ಟಿನ ಗುರುತು ಮತ್ತು ಆರ್ಥಿಕತೆ. ಓಕೆ. ಸದ್ಯ ಈ ಲಗ್ನದಲ್ಲಿ ಮಂಗಳ ಮತ್ತು ಯುರಾನಸ್ ಒಟ್ಟಿಗಿವೆ. ಮಂಗಳ ಅಂದ್ರೆ ಬೆಂಕಿ, ಕೋಪ. ಯುರಾನಸ್ ಅಂದ್ರೆ ದಿಗೀರ್ ಬಂಡಾಯ. ಬೆಂಕಿ ಮತ್ತು ಬಂಡಾಯ. ಹೌದು, ಇವೆರಡೂ ಸೇರಿ ಒಂದು ಲಾವಾರಸವನ್ನು ಸೃಷ್ಟಿಸುತ್ತಿವೆ. ಆದರೆ ಇದರ ಮೇಲೆ ಶನಿಯ ದೃಷ್ಟಿ ಇದೆ. ಶನಿಯು ಆ ಪ್ರೆಷರ್ ಕುಕ್ಕರ್ನ ಒಂದು ಗಟ್ಟಿಯಾದ ಮುಚ್ಚಳದಂತೆ ಕಾರ್ಯನಿರ್ವಹಿಸುತ್ತಿದ್ದಾನೆ. ಓಹೋ, ಮುಚ್ಚಳ ಅಂದ್ರೆ ಒಳಗಿರುವ ಜನರ ಕೋಪ, ಹತಾಶೆ ಹೊರಬರಲಾಗದೆ ಭಾರಿ ದೊಡ್ಡ ಮಟ್ಟದ ಫ್ರಸ್ಟ್ರೇಷನ್ ಸೃಷ್ಟಿಯಾಗುತ್ತಿದೆ ಅಂತಾಯ್ತು. ನಿಜ. ಒಳಗಡೆ ಮಂಗಳ ಮತ್ತು ಯುರಾನಸ್ ಬೆಂಕಿ ಹೊತ್ತಿಸ್ತಿದ್ರೆ ಶನಿ ಅದನ್ನು ಹೊರಬರಲು ಬಿಡದೆ ಒತ್ತಿ ಹಿಡಿದಿದ್ದಾನೆ. ಎಲ್ಲಿಯವರೆಗೆ ಆ ಮುಚ್ಚಳ ಇರುತ್ತದೆಯೋ ಅಲ್ಲಿಯವರೆಗೆ ಒಳಗಿನ ಒತ್ತಡ ಹೆಚ್ಚುತ್ತಲೇ ಇರುತ್ತದೆ. ಇದರ ಜೊತೆಗೆ 4ನೇ ಮನೆಯಲ್ಲಿ ಶುಕ್ರ ಮತ್ತು ಕೇತುವಿನ ಸಂಯೋಗದ ಬಗ್ಗೆಯೂ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಹೌದು, 4ನೇ ಮನೆ ಅಂದ್ರೆ ದೇಶದ ಶಾಂತಿ ಮತ್ತು ಜನಸಾಮಾನ್ಯರು. ಕೇತು ಅಂದ್ರೆ ತಲೆಯಿಲ್ಲದ ಗ್ರಹ ಅಂತ ಹೇಳ್ತಾರೆ. ತಲೆಯಿಲ್ಲದ ಗ್ರಹ ಅಂದ್ರೆ ಲಾಜಿಕ್ ಇಲ್ಲದ ನಿರ್ಧಾರಗಳು. ಕರೆಕ್ಟ್. ಆತ ಕೇವಲ ತನ್ನ ಭಾವನೆಗಳ ಮೇಲೆ ನಿರ್ಧಾರ ತೆಗೆದುಕೊಳ್ಳುತ್ತಾನೆ. ಶುಕ್ರನು ಸರ್ಕಾರವನ್ನು ಮತ್ತು ವಾಹನಗಳನ್ನು ಪ್ರತಿನಿಧಿಸಿದರೆ ಕೇತು ವಿವೇಚನೆ ಇಲ್ಲದ ನಿರ್ಧಾರಗಳನ್ನು ಸೂಚಿಸುತ್ತಾನೆ. ವಾವ್, ನಿಮ್ಗೆ ಗೊತ್ತಾ, ನೀವು ಈ ತಲೆಯಿಲ್ಲದ ನಿರ್ಧಾರಗಳು ಮತ್ತು ವಾಹನಗಳು ಅಂತ ಹೇಳಿದ ತಕ್ಷಣ ನಮ್ಮ ಡೇಟಾದಲ್ಲಿರೋ ಆ E20 ಎಥನಾಲ್ ಪೆಟ್ರೋಲ್ ಉದಾಹರಣೆ ನೆನಪಾಯಿತು. ಹೌದು, ಅದು ಪರ್ಫೆಕ್ಟ್ ಎಕ್ಸಾಂಪಲ್ ಅಲ್ವಾ? ಭಾರತದಲ್ಲಿರುವ ಲಕ್ಷಾಂತರ ಹಳೆಯ ಕಾರುಗಳಿಗೆ ಈ E20 ಇಂಧನ ಹೊಂದಾಣಿಕೆ ಆಗುದಿಲ್ಲ ಅಂತ ಗೊತ್ತಿದ್ರೂ ಅದನ್ನ ದಿಢೀರಂತ ಜಾರಿಗೆ ತಂದಿದ್ದಾರೆ. ಇದು ಆ ಕೇತು ಮತ್ತು ಶುಕ್ರನ ಸಂಯೋಗದಿಂದ ಆಗಿರೋ ತಲೆಯಿಲ್ಲದ ನಿರ್ಧಾರಕ್ಕೆ ಒಂದು ಸ್ಪಷ್ಟ ನಿದರ್ಶನ. 100ಕ್ಕೆ 100 ನಿಜ. ಇದರಿಂದ ಏನಾಗುತ್ತೆ ಅಂದ್ರೆ ಆಡಳಿತ ಯಂತ್ರದ ಗ್ರಹಿಕೆಗೂ ಮತ್ತು ಗ್ರೌಂಡ್ ರಿಯಾಲಿಟಿಗೂ ಬಹಳ ದೊಡ್ಡ ಕಂದಕ ಸೃಷ್ಟಿಯಾಗ್ತದೆ. ಅಂದ್ರೆ ಆಡಳಿತ ಮತ್ತು ಜನಸಾಮಾನ್ಯರ ವಾಸ್ತವದ ನಡುವಿನ ಅಂತರ. ಹೌದು. ಇದಕ್ಕೆ 10ನೇ ಮನೆಯ ವಿಶ್ಲೇಷಣೆ ಬಹಳ ಮುಖ್ಯ. 10ನೇ ಮನೆ ಅನ್ನೋದು ಸರ್ಕಾರ ಮತ್ತು ನಾಯಕತ್ವ. ಓಕೆ, ಅಲ್ಲಿ ಯಾವ ಗ್ರಹ ಇದೆ ಈಗ? ಪ್ರಸ್ತುತ ಈ 10ನೇ ಮನೆಯಲ್ಲಿ ರಾಹು ಇದ್ದಾನೆ. ರಾಹು ಅಂದ್ರೆ ಭ್ರಮೆ ಮತ್ತು ಪ್ರಚಾರ. ಪ್ರಚಾರ ಅಂದ್ರೆ PR ಕ್ಯಾಂಪೇನ್ಸ್. ಎಕ್ಸಾಕ್ಟ್ಲಿ. ದೊಡ್ಡ ದೊಡ್ಡ PR ಕ್ಯಾಂಪೇನ್ಗಳು, ವಿದೇಶಿ ಪ್ರಶಸ್ತಿಗಳು ಮತ್ತು ಕಾರ್ಪೊರೇಟ್ ವೈಭವದ ಮೂಲಕ ಆಡಳಿತವು ದೇಶದಲ್ಲಿ ಎಲ್ಲವೂ ಅದ್ಭುತವಾಗಿದೆ ಅನ್ನೋ ಒಂದು ಹೊಲೋಗ್ರಾಫಿಕ್ ಭ್ರಮೆಯನ್ನು ಸೃಷ್ಟಿಸ್ತಿದೆ. ಇದು ಯಾವುದೇ ಒಂದು ಪಕ್ಷದ ಟೀಕೆ ಅಲ್ಲ. ಜ್ಯೋತಿಷ್ಯದ ಗ್ರಹಗತಿಗಳ ನಿರೂಪಣೆಯನ್ನು ನಾವು ಹಾಗೆ ನೋಡ್ತಾ ಇದ್ದೀವಿ. ಅಂದ್ರೆ ಆಡಳಿತ ಯಂತ್ರ ಒಂದು ಭ್ರಮೆಯನ್ನು ಸೃಷ್ಟಿಸ್ತಿದೆ. ಹೌದು. ಆದರೆ 4ನೇ ಮನೆಯಲ್ಲಿರುವ ಜನಸಾಮಾನ್ಯರ ವಾಸ್ತವವೇ ಬೇರೆ. ಈ ಅಂತರವೇ ವ್ಯವಸ್ಥೆಯ ಮೇಲಿನ ನಂಬಿಕೆಯನ್ನು ಕುಗ್ಗಿಸ್ತಿದೆ. ಒಂದು ಕಡೆ ರಾಹು ಸೃಷ್ಟಿಸ್ತಿರುವ ಇಲ್ಯೂಷನ್, ಇನ್ನೊಂದು ಕಡೆ ಜನಸಾಮಾನ್ಯರ ಕಟು ವಾಸ್ತವ. ಆದ್ರೆ ಇದಕ್ಕಿಂತ ದೊಡ್ಡ ಅಪಾಯ 8ನೇ ಮನೆಯ ಮೇಲೆ ಬೀಳ್ತಿರುವ ದೃಷ್ಟಿಯಿಂದಾಗುತ್ತಿದೆ ಅಂತ ಮೂಲಗಳು ಹೇಳ್ತಿವೆ. ಈ 8ನೇ ಮನೆಯ ಗುಪ್ತ ಅಪಾಯಗಳೇನು? 8ನೇ ಮನೆ ಧನುರಾಶಿ. ಇದು ಧರ್ಮ ಮತ್ತು ಕಾನೂನುಗಳನ್ನು ಪ್ರತಿನಿಧಿಸುತ್ತದೆ. ಇದರ ಮೇಲೆ ಶನಿ ಮತ್ತು ಮಂಗಳ ಇಬ್ಬರ ದೃಷ್ಟಿ ಬೀಳುತ್ತಿದೆ. ಮಂಗಳ ಬೆಂಕಿಯಾದ್ರೆ ಶನಿ ಅದಕ್ಕೆ ಸುರಿಯುವ ಪೆಟ್ರೋಲ್ ಅಲ್ವಾ? ಹೌದು. ಹಾಗಾಗಿ ಧಾರ್ಮಿಕ ನಂಬಿಕೆಗಳು ಮತ್ತು ಹೊಸ ಕಾನೂನುಗಳ ಆಧಾರದ ಮೇಲೆ ತೀವ್ರ ಪ್ರತಿಭಟನೆಗಳು ನಡೆಯುವ ಸಾಧ್ಯತೆ ದಟ್ಟವಾಗಿದೆ.
ಜೊತೆಗೆ ಮಂಗಳನು 12ನೇ ಮನೆಯ ಅಧಿಪತಿಯೂ ಆಗಿದ್ದಾನೆ. ಅಂದ್ರೆ ವಿದೇಶೀಯರ ಮನೆ. ಹಾಗಾದ್ರೆ ಆಂತರಿಕ ಪ್ರತಿಭಟನೆಗಳನ್ನು ವಿದೇಶಿ ಶಕ್ತಿಗಳು ದುರುಪಯೋಗಪಡಿಸಿಕೊಳ್ಳೋ ಅಪಾಯವೂ ಇದೆಯಾ? ಖಂಡಿತ ಇದೆ. ವಿದೇಶಿ ಹಸ್ತಕ್ಷೇಪದ ಮುನ್ಸೂಚನೆ ಇದು. ಆಂತರಿಕ ಗೊಂದಲಗಳನ್ನು ಬಾಹ್ಯ ಶಕ್ತಿಗಳು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳಬಹುದು. ಓ, ಇದು ಬಹಳ ಗಂಭೀರವಾದ ವಿಚಾರ. ಜೊತೆಗೆ ಆಗಸ್ಟ್ 12, 2026ರಂದು ನಡೆಯುವ ಸೂರ್ಯಗ್ರಹಣವು ಗಡಿಯಲ್ಲಿ ಹಿಂಸಾಚಾರವನ್ನು ಪ್ರಚೋದಿಸುವ ಎಚ್ಚರಿಕೆಯನ್ನು ನೀಡುತ್ತದೆ. ಅಂದ್ರೆ ಜನಸಾಮಾನ್ಯರು ವ್ಯವಸ್ಥೆಯನ್ನ ಪ್ರಶ್ನಿಸುವ ಹಕ್ಕನ್ನು ಹೊಂದಿದ್ರು, ಆ ಪ್ರಕ್ರಿಯೆಯಲ್ಲಿ ದೇಶವನ್ನು ಅಸ್ಥಿರಗೊಳಿಸುವ ಬಾಹ್ಯ ಶಕ್ತಿಗಳ ಬಗ್ಗೆ ನಾವು ಬಹಳ ಎಚ್ಚರದಿಂದಿರಬೇಕು ಅನ್ನೋದನ್ನ ಇಲ್ಲಿ ಒತ್ತಿ ಹೇಳಲೇಬೇಕು. ಕರೆಕ್ಟ್. ಪ್ರತಿಭಟನೆಗಳ ದಿಕ್ಕು ತಪ್ಪದಂತೆ ಎಚ್ಚರ ವಹಿಸಬೇಕು. ಸರಿ, ಇದೆಲ್ಲವೂ ಜಾಗತಿಕ ಮತ್ತು ರಾಷ್ಟ್ರೀಯ ಮಟ್ಟದ ವಿಚಾರ ಆಯಿತು. ಆದರೆ ನಮ್ಮ ಕೇಳುಗರಿಗೆ ಸಾಮಾನ್ಯ ಮನುಷ್ಯನ ದೈನಂದಿನ ಬದುಕಿನ ಮೇಲೆ ಈ ವಕ್ರಿ ಶನಿಯ ಪ್ರಭಾವವೇನು ಅನ್ನೋದು ಮುಖ್ಯ ಅಲ್ವಾ? ಖಂಡಿತ. ಅಂದ್ರೆ ಆ 12 ಲಗ್ನಗಳಿಗೆ ಶನಿಯು ಕೊಡ್ತಿರೋ ಆ ಸರ್ಪ್ರೈಸ್ ಟೆಸ್ಟ್ಗಳೇನು ಅಂತ ಸ್ವಲ್ಪ ಡಿಕೋಡ್ ಮಾಡೋಣ. ಶನಿಯ ಬಗ್ಗೆ ಒಂದು ತಪ್ಪು ಕಲ್ಪನೆ ಇದೆ. ಆತ ಕೇವಲ ಶಿಕ್ಷೆ ನೀಡುವವನು ಅಂತ. ಆದರೆ ವಾಸ್ತವದಲ್ಲಿ ಶನಿ ಕಟ್ಟುನಿಟ್ಟಾದ ಶಿಕ್ಷಕನೇ ಹೊರತು ಕ್ರೂರಿಯಲ್ಲ. ಶಿಕ್ಷಕ, ಓಕೆ. ನಾವು ಕಲಿಯದೆ ಬಿಟ್ಟ ಅಥವಾ ಅಪೂರ್ಣಗೊಂಡ ಪಾಠಗಳನ್ನು ಕಲಿಯಲು ಆತ ಅವಕಾಶ ನೀಡ್ತಾನೆ. ಇದನ್ನು ನಾವು ಸರ್ಪ್ರೈಸ್ ಟೆಸ್ಟ್ ಅಂತ ಕರೀಬಹುದು. ಹಾಗಾದ್ರೆ ಮೊದಲು ಆರೋಗ್ಯ ಮತ್ತು ದೇಹದ ವಿಚಾರದಲ್ಲಿ ಯಾವೆಲ್ಲ ಲಗ್ನಗಳು ಎಚ್ಚರಿಕೆ ವಹಿಸಬೇಕು? ಮೇಷ, ಸಿಂಹ, ತುಲಾ ಮತ್ತು ಮೀನ ಲಗ್ನಗಳ ಮೇಲೆ ಆರೋಗ್ಯದ ಕಡೆ ಗಮನ ಹರಿಸುವ ಸ್ಪಷ್ಟ ಸೂಚನೆ ಇದೆ. ಅಂದ್ರೆ ಏನ್ ಮಾಡ್ಬೇಕು ಅವರು? ಉದಾಹರಣೆಗೆ, ಪೆಂಡಿಂಗ್ ಇರುವ ಹೆಲ್ತ್ ಚೆಕಪ್ ಮಾಡಿಸುವುದು, ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡದೇ ಇರುವುದು. ನೀವು ನಿಮ್ಮ ದೇಹದ ಭಾಷೆಯನ್ನು ಅರ್ಥ ಮಾಡಿಕೊಳ್ಳದೆ ಹೋದ್ರೆ ಶನಿ ಬಲವಂತವಾಗಿ ಬೆಡ್ ರೆಸ್ಟ್ ಕೊಡ್ತಾನೆ. ಅಂದ್ರೆ ಆರೋಗ್ಯದ ಕಡೆ ನಿಗಾ ಇರಬೇಕು. ಇನ್ನು ವೃತ್ತಿ ಮತ್ತು ಆರ್ಥಿಕತೆಯ ವಿಚಾರದಲ್ಲಿ ಯಾವ ಲಗ್ನಗಳಿಗೆ ಟೆಸ್ಟ್ ಇದೆ? ಮಿಥುನ, ಕುಂಭ ಮತ್ತು ವೃಶ್ಚಿಕ ಲಗ್ನಗಳಿಗೆ. ಮಿಥುನ ಲಗ್ನದವರಿಗೆ ವೃತ್ತಿ ಜೀವನದ ಮರು ಹೊಂದಾಣಿಕೆ ಅಂದ್ರೆ ಕರಿಯರ್ ರೀಸೆಟ್. ತಾವು ಮಾಡ್ತಿರೋ ಕೆಲಸದ ಬಗ್ಗೆ ಪುನರ್ವಿಮರ್ಶೆ ಮಾಡ್ಕೊಳ್ಳೋದು. ಹೌದು. ಕುಂಭ ಲಗ್ನದವರಿಗೆ ಹಣಕಾಸು ಬಜೆಟ್, ಅನಗತ್ಯ ಖರ್ಚುಗಳಿಗೆ ಬ್ರೇಕ್ ಹಾಕಿ ಉಳಿತಾಯ ಮಾಡಬೇಕು. ಇನ್ನು ವೃಶ್ಚಿಕ ಲಗ್ನದವರಿಗೆ ಹೂಡಿಕೆಗಳ ವಿಚಾರದಲ್ಲಿ ವಾಸ್ತವದ ಅರಿವಾಗ್ತದೆ. ಓಕೆ, ಶಾರ್ಟ್ಕಟ್ನಲ್ಲಿ ಹಣ ಮಾಡುವ ಆಸೆ ಬಿಡಬೇಕು. ಇನ್ನು ಸಂಬಂಧಗಳು ಮತ್ತು ಕುಟುಂಬದ ವಿಷಯಕ್ಕೆ ಬಂದ್ರೆ, ಕನ್ಯಾ, ಧನು ಮತ್ತು ವೃಷಭ ಲಗ್ನಗಳಿಗೆ ಸಂಬಂಧಗಳ ವಿಚಾರದಲ್ಲಿ ಪರೀಕ್ಷೆ ಇದೆ. ಕನ್ಯಾ ಲಗ್ನದವರ ವ್ಯಾಪಾರ ಅಥವಾ ವೈಯಕ್ತಿಕ ಸಂಬಂಧಗಳ ವಾಸ್ತವ ಅನಾವರಣಗೊಳ್ಳುತ್ತದೆ, ಭ್ರಮೆ ಕಳಚುತ್ತದೆ. ಧನು ಲಗ್ನದವರಿಗೆ? ಧನು ಲಗ್ನದವರಿಗೆ ಮನೆಯ ನವೀಕರಣ ಅಂದ್ರೆ ರಿನೋವೇಷನ್ ಮತ್ತು ತಾಯಿಯ ಆರೋಗ್ಯದ ಕಡೆ ಗಮನ ಹರಿಸುವ ಸಮಯ. ವೃಷಭ ಲಗ್ನದವರಿಗೆ ತಮ್ಮ ಸ್ನೇಹಿತರ ವಲಯದ ಮೌಲ್ಯಮಾಪನ. ಓ, ನೈಜ ಸ್ನೇಹಿತರು ಯಾರು ಅಂತ ಫಿಲ್ಟರ್ ಆಗೋ ಟೈಮ್ ಇದು. ಖಂಡಿತ. ಕೊನೆಯದಾಗಿ ಉಳಿದ 2 ಲಗ್ನಗಳು ಮಕರ ಮತ್ತು ಕರ್ಕಾಟಕ ಲಗ್ನಗಳಿಗೆ ಪ್ರಯತ್ನ ಮತ್ತು ನಂಬಿಕೆಗಳ ವಿಚಾರದಲ್ಲಿ ಏನಾಗ್ತಿದೆ? ಮಕರ ಲಗ್ನದವರು ತಮ್ಮ ಸ್ವಂತ ಪ್ರಯತ್ನಗಳ ಮರುಪರಿಶೀಲನೆ ಮಾಡಬೇಕಾಗ್ತದೆ. ಎಲ್ಲಿ ತಪ್ಪಾಗ್ತಿದೆ ಅಂತ ನೋಡಬೇಕು. ಕರ್ಕಾಟಕ ಲಗ್ನದವರು ಉನ್ನತ ಶಿಕ್ಷಣ ಮತ್ತು ತಾವು ಕುರುಡಾಗಿ ನಂಬಿಕೊಂಡು ಬಂದಿರುವ ಆಧ್ಯಾತ್ಮಿಕ ನಂಬಿಕೆಗಳ ವಿಮರ್ಶೆ ಮಾಡಬೇಕಾಗ್ತದೆ. ವಾವ್, ಇದನ್ನೆಲ್ಲ ಕೇಳಿದಾಗ ನನಗೇನನಿಸುತ್ತೆ ಅಂದ್ರೆ, ಶನಿಯು ತರುತ್ತಿರುವ ಈ ಅಡೆತಡೆಗಳನ್ನು ನೋಡಿ ನಾವು ಭಯಪಡಬಾರದು. ಇಲ್ಲ, ಭಯಪಡುವ ಅಗತ್ಯ ಇಲ್ಲ. ಬದಲಾಗಿ ಭವಿಷ್ಯದ ಭದ್ರ ಬುನಾದಿಗಾಗಿ ಪ್ರಕೃತಿ ನಮಗೆ ಒದಗಿಸಿರುವ ಒಂದು ಸೈಕಲಾಜಿಕಲ್ ರೀಸೆಟ್ ಅಂದ್ರೆ ಮಾನಸಿಕ ಮರು ಹೊಂದಾಣಿಕೆ ಅಂತ ನಾವು ಪರಿಗಣಿಸಬೇಕು ಅಲ್ವಾ? ಹೌದು, ಎಕ್ಸಾಕ್ಟ್ಲಿ. ಹಳೆಯ ತಪ್ಪುಗಳನ್ನು ತಿದ್ದಿಕೊಳ್ಳಲು ಸಿಕ್ಕಿರುವ ಅವಕಾಶ ಇದು. ಗ್ರಹಗಳು ಕೇವಲ ಮ್ಯಾಪ್ ತೋರಿಸ್ತವೆ, ನಡೆಯೋದು ನಮ್ಮ ಕೈಯಲ್ಲೇ ಇದೆ. ನಿಜ. ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನು ಡಿಕೋಡ್ ಮಾಡಿದೆವು. ಜಾಗತಿಕ ಮಟ್ಟದಲ್ಲಿ ಭ್ರಮೆಗಳು ಕಳಚುವುದು, ಭಾರತದಲ್ಲಿ ಆ ಪ್ರೆಷರ್ ಕುಕ್ಕರ್ನಂಥ ವಾತಾವರಣ, ವಾಸ್ತವ ಮತ್ತು ಭ್ರಮೆಯ ನಡುವಿನ ಅಂತರ, ಜೊತೆಗೆ ವೈಯಕ್ತಿಕ ಬದುಕಿನಲ್ಲಿ ಆ ಸರ್ಪ್ರೈಸ್ ಟೆಸ್ಟ್ಗಳು. ಹೌದು, ಇವೆಲ್ಲವೂ ನಮ್ಮನ್ನು ಎಚ್ಚರಿಸುವ ಕಾಸ್ಮಿಕ್ ಸಿಗ್ನಲ್ಗಳು. ಕರೆಕ್ಟ್. ಈಗ ಈ ಡೀಪ್ ಡೈವ್ ಅನ್ನು ಮುಕ್ತಾಯಗೊಳಿಸುವ ಮುನ್ನ ಒಂದು ಆಳವಾದ ಪ್ರಶ್ನೆಯನ್ನು ನಾವು ಯೋಚಿಸಲೇಬೇಕು. ಈ ಗ್ರಹಗತಿಗಳು ನಮ್ಮ ಹಿಂದಿನ ತಪ್ಪುಗಳನ್ನು ತಿದ್ದಿಕೊಳ್ಳಲು ಬಂದಿರುವ ಕಾಸ್ಮಿಕ್ ಆಡಿಟ್ ಅಂದ್ರೆ ಬ್ರಹ್ಮಾಂಡದ ಲೆಕ್ಕ ಪರಿಶೋಧನೆ ಆಗಿದ್ದರೆ, ಒಂದು ವೇಳೆ ಆಗಿದ್ದರೆ, ಒಂದು ಸಮಾಜ ಅಥವಾ ವ್ಯಕ್ತಿಯು ಆ ಆಡಿಟ್ ರಿಪೋರ್ಟ್ ಅನ್ನು ತೆರೆದು ನೋಡಲು ನಿರಾಕರಿಸಿ ಕೇವಲ ಭ್ರಮೆಯಲ್ಲೇ ಬದುಕಲು ನಿರ್ಧರಿಸಿದರೆ ಏನಾಗುತ್ತದೆ? ಆ ಪ್ರೆಷರ್ ಕುಕ್ಕರ್ ಸಿಡಿಯುತ್ತದೆಯೋ ಅಥವಾ ಅದಕ್ಕೆ ಹೊಸದೊಂದು ಸೇಫ್ಟಿ ವಾಲ್ವ್ ಸೃಷ್ಟಿಯಾಗುತ್ತದೆಯೋ?
ಈ ಬಗ್ಗೆ ಎಲ್ರೂ ಯೋಚಿಸಲೇಬೇಕು ಅಲ್ವಾ? ಮತ್ತೆ ಮುಂದಿನ ವಿಶ್ಲೇಷಣೆಯಲ್ಲಿ ಭೇಟಿಯಾಗೋಣ.